ದರ್ಶನ್ ರವರ ಬಂಧ ಮುಕ್ತಿಗಾಗಿ ಇದೀಗ ವಿಜಯಲಕ್ಷ್ಮಿ ಅವರು ದೇವರ ಮೊರೆ ಹೋಗಿದ್ದಾರೆ. ಮೂಕಾಂಬಿಕೆ ದೇಗುಲದಲ್ಲಿ ನವಚಂಡಿಕಾ ಯಾಗ. ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ದೇಗುಲ ಪೂರ್ಣಾಹುತಿ ಮುಗಿಸಿ ದೇವಿಯ ದರ್ಶನವನ್ನ ಪಡೆದಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ಬಂಧ ಮುಕ್ತಿಗಾಗಿ ಮೂಕಾಂಬಿಕೆಯ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಗಮನಿಸ್ತಾ ಇದ್ದೀರಿ, ವಿಜಯಲಕ್ಷ್ಮಿ ಅವರು ಯಾಗದಲ್ಲಿ ಭಾಗಿಯಾಗಿರುವಂತಹ ದೃಶ್ಯ ಇದು. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಿಂದ ವಿಜಯಲಕ್ಷ್ಮಿ ಅವರು ವಿಶೇಷ ಪೂಜೆ ಪುನಸ್ಕಾರ ಯಾಗವನ್ನ ಹಮ್ಮಿಕೊಂಡಿದ್ದಾರೆ. ದರ್ಶನ್ ರವರಿಗೆ ಎದುರಾಗಿರುವಂತಹ ಎಲ್ಲಾ ಸಂಕಷ್ಟಗಳು ದೂರವಾಗಿ ಆದಷ್ಟು ಬೇಗ ಅವರು ಜೈಲಿನಿಂದ ಹೊರಬರಬೇಕು ಅಂತ ಹೇಳಿ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಅರ್ಚಕರ ಸಮ್ಮುಖದಲ್ಲಿ ಮಹತ್ವದ ಯಾಗವನ್ನ ಹಮ್ಮಿಕೊಂಡಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಿಂದ ವಿಜಯಲಕ್ಷ್ಮಿ ಅವರು ದರ್ಶನ್ ರವರ ಪತ್ನಿ. ಈಗಾಗಲೇ ದರ್ಶನ್ ರನ್ನ ಜೈಲಿನಿಂದ ಹೊರತರಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ, ಕಾನೂನು ಹೋರಾಟವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಒಂದಷ್ಟು ಸಂಕಲ್ಪಗಳನ್ನು ಮಾಡಿ ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ತಮ್ಮ ಪತಿ ದರ್ಶನ್ ರವರಿಗೋಸ್ಕರ ಮಾಡಿದಂತಹ ಪ್ರಯತ್ನಗಳಿಲ್ಲ, ಮಾಡಿದಂತಹ ಪೂಜೆಗಳಿಲ್ಲ ವಿಜಯಲಕ್ಷ್ಮಿ ಅವರ ಕಡೆಯಿಂದ. ಇವತ್ತು ಕೂಡ ಒಂದು ಮಹತ್ವದ ಯಾಗವನ್ನ ಹಮ್ಮಿಕೊಂಡಿದ್ದಾರೆ. ಪತಿಯ ಸಂಕಷ್ಟ ನಿವಾರಣೆಗೆ ದೇವರ ಮೊರೆ ಹೋಗ್ತಿದ್ದಾರೆ ವಿಜಯಲಕ್ಷ್ಮಿ ಅವರು. ಸಂಕಟ ಕಾಲದಲ್ಲಿ ಕೈ ಹಿಡಿಯೋದು ಭಗವಂತ. ಹಾಗಾಗಿ ಆ ಭಗವಂತನಿಂದಲೇ ಇರುವಂತಹ ಎಲ್ಲ ಸಂಕಷ್ಟಗಳು ಕೂಡ ದೂರಾಗಿ ದರ್ಶನ್ ರವರು ಆದಷ್ಟು ಬೇಗ ಜೈಲಿನಿಂದ ಹೊರಬರಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಈ ಆಷಾಢ ಮಾಸವೇ ಆ ನವರಾತ್ರಿ ಬಂದಿರುವುದರಿಂದ ಆಷಾಢ ಮಾಸ ಅಮ್ಮನವರಿಗೆ ಭಾರಿ ವಿಶೇಷ. 4 ಆ ಪಕ್ಷ ಅದೆಲ್ಲ ಅಮ್ಮನವರಿಗೆ ವಿಶೇಷ. ಯಾಕಂದರೆ ಆದ್ಯದಲ್ಲಿ ಆ ಮಾಸ ಆರಂಭದಲ್ಲೇ ನವರಾತ್ರಿ ಆರಂಭ ಆಗ್ತದೆ, ಗುಪ್ತ ನವರಾತ್ರಿ. ಅದರಿಂದ ಆ ಮಾಸ ಪೂರ್ತಿ ವಿಶೇಷ. ಈ ಸಂದರ್ಭದಲ್ಲಿ ಚಂಡಿಕಾ ಹೋಮ ಮಾಡಬಹುದು. ಚಂಡಿಕಾ ಹೋಮ ಯಾವಾಗಲೂ ಮಾಡ್ಬೋದು. ಇಲ್ಲ ಏನಿಲ್ಲ, ಹೋದ್ರು ದೇವಸ್ಥಾನಕ್ಕೆ. ಮತ್ತೆ ನಿಮ್ಗೆ ಹೇಗೆ ದರ್ಶನ ಅವರು ಹಿಂದೆ ಬಂದಾಗಲೂ ನಿಮ್ಮೊಟ್ಟಿಗೆ ನಮ್ಮ ಸಂಪರ್ಕ ಮಾಡಿದ್ದೆ. ಬುಕ್ ಮಾಡೋದೇನೋ ನೀವು ಮಾಡಿದ್ದ? ನೀವು ಮಾಡಿದ, ನೀವು ಮಾಡಿದ್ದಕ್ಕೆ ಬೇಗ ಸಿಕ್ಕಿತ್ತು, ಇಲ್ಲದೆ ಕಾಯ್ಬೇಕಾಗ್ತದ? 2 ದಿವಸ ಖಾಲಿ ಇತ್ತು, ಕ್ಯಾನ್ಸಲ್ ಆಗಿ ಹಾಗೆ. ಇಲ್ಲೇ ಆಗುದಿಲ್ವಾ? ತಪ್ಪು ಸಿಕ್ಬೇಕಲ್ಲ, ಅದು ಹೊರಗಡೆ ಮಾಡಬೇಕಾಗ್ತದೆ. ಅಂದರೆ ಖಾಲಿ ಇದ್ರೆ ಕೊಟ್ಬಿಡ್ತಾರೆ, ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಖಾಲಿ ಇಲ್ಲದಿದ್ರೆ ಮಾತ್ರ ಸ್ವಲ್ಪ ಕಾಯ್ಬೇಕಲ್ಲ. ನವಚಂಡಿಕಾ ಯಾಗವನ್ನ ಮಾಡಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಅದರ ಒಂದು ವಿಶೇಷತೆಯ ಬಗ್ಗೆಯೂ ಕೂಡ ಅರ್ಚಕರು ಮಾಡ್ತಾ ಇದ್ರು. ಅವರ ಸಮ್ಮುಖದಲ್ಲೇ ಈ ಒಂದು ಯಾಗವನ್ನ ಕೂಡ ಮಾಡಲಾಗಿದೆ. ನರಸಿಂಹ ಅಡಿಗ ಅವರು ಅರ್ಚಕರು, ಅವರ ನೇತೃತ್ವದಲ್ಲೇ ಈ ಒಂದು ಯಾಗವನ್ನ ಹಮ್ಮಿಕೊಳ್ಳಲಾಗಿತ್ತು. ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಯಾಗವನ್ನ ಹೇಗೆ ಪೂರ್ಣಗೊಳಿಸಲಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನ ಕೊಟ್ಟರು. ನವಚಂಡಿಕಾ ಯಾಗದ ಸಂಕಲ್ಪ ಪಾರಾಯಣ ಮುಕ್ತಾಯವಾಗಿದೆ. ಪ್ರಮುಖವಾಗಿ ವಿಜಯಲಕ್ಷ್ಮಿ ಅವರ ಸಂಕಲ್ಪ ಏನಂದ್ರೆ ತಮ್ಮ ಪತಿ ದರ್ಶನ್ ರವರು ಆದಷ್ಟು ಬೇಗ ಜೈಲಿನಿಂದ ಹೊರಬರಬೇಕು ಅನ್ನೋದು. ಈ ಹಿಂದೆಯೂ ಕೂಡ ದರ್ಶನ್ ರವರಿಗೆ ಸಾಕಷ್ಟು ಸಮಯದಲ್ಲಿ ಸಮಸ್ಯೆಗಳು ಎದುರಾದಾಗ ಬೇರೆ ಬೇರೆ ರೀತಿಯ ಪೂಜೆ ಪುನಸ್ಕಾರಗಳನ್ನ ಯಾಗಗಳನ್ನ ಮಾಡಿದ್ರು ವಿಜಯಲಕ್ಷ್ಮಿ ಅವರು. ದರ್ಶನ್ ರವರು ದೈವ ಭಕ್ತರು, ಆಗಿಂದಾಗಿನೇ ದೇವಸ್ಥಾನಗಳಿಗೆ ಭೇಟಿ ಕೊಡುವುದು ವಿಶೇಷ ಸಂದರ್ಭಗಳಲ್ಲೆಲ್ಲ ಗಮನಿಸಿದ್ದೀವಿ. ಈಗಲೂ ಕೂಡ ಇಂತಹ ಸಂಕಷ್ಟದಿಂದ ನಾವು ಪಾರಾಗಬೇಕು ಅಂದ್ರೆ ನಮ್ಮ ಕೈ ಹಿಡಿಯೋದು ದೇವರು ಮಾತ್ರ ಅಂತ ನಂಬಿ ಇದೀಗ ದೇವರ ಮೊರೆ ಹೋಗಿದ್ದಾರೆ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು. ಗಮನಿಸ್ತಾ ಇದ್ದೀರಿ, ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲಿ ಅವರು ನವಚಂಡಿಕಾ ಯಾಗವನ್ನ ಹಮ್ಮಿಕೊಂಡು ಆ ಒಂದು ಯಾಗವನ್ನ ಪೂರ್ಣಗೊಳಿಸಿದ್ದಾರೆ. ಮತ್ತೊಂದು ಕಡೆ ಕಾನೂನು ಹೋರಾಟ, ವಕೀಲರನ್ನ ಇಟ್ಟು ಹೇಗೆ ಮಾಡಬೇಕು ಅದನ್ನು ಕೂಡ ಅವರು ನಿರಂತರವಾಗಿ
ಮಾಡ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಆಗಿಂದಾಗೆ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟು ನಮ್ಮ ಸಂಕಷ್ಟವನ್ನ ನಿವಾರಣೆ ಮಾಡು ಭಗವಂತ ಅಂತ ಹೇಳಿ ಭಕ್ತಿ ಭಾವದಿಂದ ಬೇಡ್ಕೊಳ್ತಾ ಇದ್ದಾರೆ. ದರ್ಶನ್ ಇರಬಹುದು, ಅವರ ಪುತ್ರ ವಿನೀಶ್ ಕೂಡ, ಹಾಗೆಯೇ ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ಬಾರಿ ಒಟ್ಟೊಟ್ಟಿಗೆ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟಿದ್ರು. ಇನ್ನು ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ರವರ ಬಂಧನ ಆಗೋಕ್ಕೂ ಮುಂಚೆ ಅಂದ್ರೆ 12ನೇ ತಾರೀಕು ಲಾಸ್ಟ್ ಮಂತ್ ಅವರ ಬಂಧನ ಆಗುತ್ತೆ. ಅದಕ್ಕೂ ಮುನ್ನ ಅವರು 11ನೇ ತಾರೀಕು ಭಾನುವಾರ ಏನು ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಪೂಜೆ ಪುನಸ್ಕಾರ ಕೂಡ ಹಮ್ಮಿಕೊಂಡಿದ್ರು. ಅವತ್ತು ಕೂಡ ಒಂದಷ್ಟು ಹೋಮ ಹವನಾದಿಗಳು ಕೂಡ ನಡೆದಿತ್ತು, ಅದರಲ್ಲೂ ಕೂಡ ಭಾಗಿಯಾಗಿದ್ರು. ಈ ಹಿಂದೆ ಅವರು ಪತ್ನಿಯ ಮೇಲೆ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಜೈಲು ಪಾಲಾದಾಗ್ಲೂ ಕೂಡ ಅವರಿಗೆ ಸಾಡೆ-ಸಾತಿ ಸಮಸ್ಯೆ ಇತ್ತು. ಆಗ್ಲೂ ಕೂಡ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ, ಯಾಗಗಳನ್ನ, ಹೋಮ ಹವನಾದಿಗಳನ್ನ ಕೂಡ ನೆರವೇರಿಸಿದ್ರು. ಇಂತಹ ಸಂಕಷ್ಟಗಳಿಂದ ನಮಗೆ ಮುಕ್ತಿ ಸಿಗೋದು, ತಕ್ಕ ಮಟ್ಟಿಗೆ ಒಂದಷ್ಟು ನಾವು ಶಾಂತಿಯನ್ನ ಪಡ್ಕೊಳ್ಬೇಕು ಅಂದ್ರೆ ಪೂಜೆ ಪುನಸ್ಕಾರದ ಮೊರೆ ಹೋಗ್ಲೇಬೇಕು ಅನ್ನೋದನ್ನ ಅರ್ಥಕೊಂಡಿರುವಂತಹ ವಿಜಯಲಕ್ಷ್ಮಿ ಅವರು ಮತ್ತೊಮ್ಮೆ ದೇವರ ಮೊರೆ ಹೋಗಿ ವಿಶೇಷವಾಗಿ ಒಂದಷ್ಟು ಯಾಗಗಳನ್ನು ಮಾಡುವುದು ಅಥವಾ ಹೋಮಗಳನ್ನು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಭಾಗಿಯಾಗ್ತಿದ್ದಾರೆ. ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಬಲವಾದ ಅಚಲ ನಂಬಿಕೆ ವಿಜಯಲಕ್ಷ್ಮಿಯವರಲ್ಲಿ ಇದೆ. ಈ ಒಂದು ಯಾಗ ಇರಬಹುದು, ಪೂಜೆ ಪುನಸ್ಕಾರಗಳು ಯಾವ ಮಟ್ಟಿಗೆ ವಿಜಯಲಕ್ಷ್ಮಿ ಅವರ ಕುಟುಂಬವನ್ನ ಕೈ ಹಿಡಿದು ದರ್ಶನ್ ರವರನ್ನ ಜೈಲಿನಿಂದ ಹೊರತರುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಒಂದು ಕಡೆ ದರ್ಶನ್ ರವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನ ಕಳಿತಿದ್ದಾರೆ, ಕತ್ತಲ ಕೋಣೆಯಲ್ಲಿ ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆ ತಮ್ಮ ಪತಿಯನ್ನ ಕತ್ತಲಿನಿಂದ ಮತ್ತೆ ಬೆಳಕಿಗೆ ತಂದು ಅವರ ಜೀವನವನ್ನ ಬೆಳಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರ ಹರಸಾಹಸ ಶತ ಪ್ರಯತ್ನಗಳು ನಿರಂತರವಾಗಿ ಅವರು ಜೈಲು ಪಾಲಾದ ದಿನದಿಂದಲೂ ಕೂಡ ಮುಂದುವರಿತಾನೆ ಇದೆ. ಅದರ ಮತ್ತೊಂದು ಹೆಜ್ಜೆ ಈ ಒಂದು ಯಾಗ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ದರ್ಶನ್ ರನ್ನ ಹೊರತರಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನ ವಿಜಯಲಕ್ಷ್ಮಿ ಅವರಿಂದ ಮುಂದುವರೆದಿದೆ. ಒಂದು ಕಡೆ ಕಾನೂನು ಹೋರಾಟವನ್ನ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ದೇವರ ಮೊರೆ ಹೋಗ್ತಿದ್ದಾರೆ. ಇವತ್ತಿನ ಯಾಗದ ವಿಶೇಷತೆ ಬಗ್ಗೆ ನಾವು ಮಾತನಾಡೋದಾದ್ರೆ ಎಷ್ಟೊತ್ತಿಗೆ ಶುರುವಾಯಿತು, ಏನೆಲ್ಲ ಆಯ್ತು ಇವತ್ತು ಅಂತ? ಮಧುಶ್ರೀ, ಖಂಡಿತವಾಗ್ಲೂ ಒಂದು ಕಡೆಯಲ್ಲಿ ಕಾನೂನು ಹೋರಾಟ ನಡೀತಿರುವಂಥದ್ದು. ದರ್ಶನ್ ಅವರನ್ನ ಬೇಲ್ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ವಕೀಲರ ರೂಪದಲ್ಲಿ ಕೂಡ ಈಗ ಹೋರಾಟ ನಡೀತಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ದೇವರ ಮೊರೆಯನ್ನು ಹೋಗಿರುವಂಥದ್ದು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಏನಿದ್ದಾರೆ ಅವರು ದೇವರ ಮೊರೆಯನ್ನು ಹೋಗಿರುವಂಥದ್ದು. ನಿನ್ನೆ ಸಂಜೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬರ್ತಾರೆ, ಅಲ್ಲಿ ಒಂದು ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸ್ತಾರೆ. ಅದರ ಬಳಿಕ ಇಂದು ಮುಂಜಾನೆ 6 ಗಂಟೆಗೆ ದೇವಾಲಯದ ಪ್ರಾಂಗಣಕ್ಕೆ ಬಂದು ಸುಮಾರು 5 ಸುತ್ತುಗಳನ್ನ ಒಂದು ಪ್ರದಕ್ಷಿಣೆ ಹಾಕಿ ಅದರ ಬಳಿಕ ಪೂಜೆಯನ್ನು ನೆರವೇರಿಸಿರುವಂಥದ್ದು. ಅದರ ಬಳಿಕ ಚಂಡಿಕಾ ಯಾಗದಲ್ಲಿ ಪಾಲ್ಗೊಳ್ಳುತ್ತಾರೆ. ಸುಮಾರು 2 ಗಂಟೆಗಳ ಕಾಲ ನಡೆಯುವಂತಹ ಚಂಡಿಕಾ ಯಾಗದಲ್ಲಿ ಎಲ್ಲಾ ಸಮಯದಲ್ಲಿ ಅಂದ್ರೆ ಚಂಡಿಕಾ ಯಾಗ ಮುಗಿಯುವ ತನಕ ಕೂಡ ಆ ಒಂದು ಯಾಗದಲ್ಲಿ ಒಂದು ಭಾಗವಹಿಸಿ ಪೂರ್ಣಾವತಿಯನ್ನು ಕೂಡ ಈಗ ಮುಗಿದಿರುವಂಥದ್ದು. ಅದರ ಬಳಿಕ ಅಡಿಗರ್ ಅವರಂದ್ರೆ ಈ ಒಂದು ಚಂಡಿಕಾ ಯಾಗವನ್ನ ಮಾಡಿರುವಂತಹ ಪ್ರಮುಖ ಅರ್ಚಕರೇನಿದ್ದಾರೆ ನರಸಿಂಹ ಅಡಿಗ ಅವರ ಮನೆಗೆ ಹೋಗಿ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಅವರ ಅಂದ್ರೆ ಮುಂದಿನ ಪೂಜಾ ಕೈಂಕರ್ಯಗಳ ಬಗ್ಗೆ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು. ಸದ್ಯ ಈಗ ಪೂಜೆಯನ್ನು ಮುಗಿಸಿ ಮತ್ತೆ ವಾಪಸ್ ಹೊರಟಿರುವಂಥದ್ದು ವಿಜಯಲಕ್ಷ್ಮಿ. ಈಗಾಗಲೇ ಇಂದು ಬೆಳಿಗ್ಗೆಯಿಂದಲೂ ಕೂಡ ಎಲ್ಲಾ ಪೂಜೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಚಂಡಿಕೆ ಆದ ಬಳಿಕ ಇಲ್ಲಿ ದೇವಾಲಯದಲ್ಲಿ ಸುಮಾರು ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಅದರ ಬಳಿಕ 12 ಗಂಟೆಗೆ ಮಹಾಪೂಜೆಯಲ್ಲಿ ಕೂಡ ಭಾಗವಹಿಸಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಒಟ್ಟಾರೆಯಾಗಿ ಇಂದು ಸಂಜೆಯ ತನಕ ಕೂಡ ಕೊಲ್ಲೂರಿನಲ್ಲಿ ಬಿಟ್ಟು ವಿಶೇಷ ಪೂಜೆಗಳಲ್ಲಿ ಭಾಗವಹಿಸಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಮಧುಶ್ರೀ. ಓಕೆ, ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಇಡೀ ದಿನ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನದಲ್ಲೇ ವಿಜಯಲಕ್ಷ್ಮಿ ಅವರು ಇರ್ತಾರೆ. ಅಲ್ಲಿ ನಡೆಯುವಂತಹ ವಿಶೇಷ ಪೂಜೆ ಪುನಸ್ಕಾರದಲ್ಲಿ ವಿಜಯಲಕ್ಷ್ಮಿ ಅವರು ಭಾಗಿಯಾಗ್ತಾರೆ. ನವಚಂಡಿಕಾ ಯಾಗ ಮುಕ್ತಾಯವಾಗಿದೆ. ಧಾರ್ಮಿಕ ವಿಧಿವಿಧಾನದ ಪ್ರಕಾರ ನರಸಿಂಹ ಅಡಿಗ ಅವರ ನೇತೃತ್ವದಲ್ಲಿ ಈ ನವಚಂಡಿಕಾ ಯಾಗವನ್ನ ಹಮ್ಮಿಕೊಳ್ಳಲಾಗಿತ್ತು. ಆ ಯಾಗದಲ್ಲಿ ವಿಜಯಲಕ್ಷ್ಮಿಯವರ ಉಪಸ್ಥಿತಿಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಮಾರ್ಕ್ ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಒಂದು ಯಾಗ ಮಾಡುವುದರಿಂದ ಏನೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಂತಹ ವಿಜಯಲಕ್ಷ್ಮಿ ಅವರು ಪ್ರಮುಖವಾಗಿ ಈ ಒಂದು ಯಾಗವನ್ನೇ ಹಮ್ಮಿಕೊಂಡಿದ್ದಾರೆ. ನಂತರ ಇಷ್ಟಕ್ಕೆ ಮಾತ್ರ ಇದು ಸೀಮಿತವಾಗುವುದಿಲ್ಲ. ಇವತ್ತು ಇಡೀ ದಿನ ಒಂದಷ್ಟು ವಿಶೇಷ ಪೂಜೆ ಪುನಸ್ಕಾರಗಳಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಭಾಗಿಯಾಗಲಿದ್ದಾರೆ. ಇದೆಲ್ಲದಕ್ಕೂ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ದರ್ಶನ್ ರವರು ಬಂಧ ಮುಕ್ತರಾಗಬೇಕು, ಆದಷ್ಟು ಬೇಗ ಅವರಿಗೆ ಜಾಮೀನು ಸಿಕ್ಕಿ ಅವರು ಜೈಲಿನಿಂದ ಹೊರಬರಬೇಕು, ನಮ್ಮ ಕುಟುಂಬವನ್ನ ಮತ್ತೆ ಸೇರ್ಕೊಳ್ಬೇಕು, ಮತ್ತೆ ಅವರ ಏನು
ಚಿತ್ರೀಕರಣ ಇರಬಹುದು ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಅವರು ಹಿಂದಿನಂತೆ ತೊಡಗಿಸಿಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಸಂಕಷ್ಟಗಳು, ಇಂತಹ ಸಂದಿಗ್ಧ ಪರಿಸ್ಥಿತಿ ನಮ್ಮ ಕುಟುಂಬಕ್ಕೆ ಎದುರಾಗಬಾರದು ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ. ಗಮನಿಸ್ತಾ ಇರಬಹುದು. ಅರ್ಚಕರ ಜೊತೆಗೂ ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ, ತಮ್ಮ ಕುಟುಂಬಕ್ಕೆ ಆಗ್ತಾ ಇರುವಂತಹ ಪೆಟ್ಟುಗಳ ಬಗ್ಗೆ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಅದಕ್ಕಿರುವಂತಹ ಪರಿಹಾರಗಳ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ದರ್ಶನ್ ರವರಿಗೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಏನ್ ಮಾಡಿದ್ರು ಕೂಡ ಒಂದಷ್ಟು ವಿವಾದಗಳು ಸೃಷ್ಟಿ ಆಗ್ತಾನೆ ಇದೆ, ಕಾಂಟ್ರವರ್ಸಿಗಳು ಎದುರಾಗ್ತಾನೆ ಇದೆ. ಅದೆಲ್ಲವನ್ನ ಫೇಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ನಡುವೆ ಇಂತಹ ಒಂದು ದೊಡ್ಡ ಬಂಡೆಕಲ್ಲಿನ ರೀತಿಯ ಸಮಸ್ಯೆ ಎದುರಾಗ್ಬಿಡ್ತು. ಇದರಿಂದ ಹೊರಬರೋಕೆ ಈಗ ಇಂತಹ ಒಂದು ಪ್ರಯತ್ನಗಳು. ನವಚಂಡಿಕಾ ಯಾಗ ಅಂದ್ರೆ ಏನು, ಹೇಗ್ ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀವಿ. ಚಂಡಿ ಮಂತ್ರಗಳನ್ನ ಒಂದು ಸಲ ಓದಿ ಮಾಡಿದ್ರೆ ಅದು ಚಂಡಿಕಾ ಯಾಗ, 9 ಸಲ ಚಂಡಿಕಾ ಯಾಗ ಮಾಡಿದ್ರೆ ಅದು ನವಚಂಡಿಕಾ ಯಾಗ. ಈ ಒಂದು ನವಚಂಡಿಕಾ ಯಾಗದ ವಿಶೇಷತೆ ಇದು. ಶತ್ರು ಭಯ ಹೋಗಲಾಡಿಸಲು ಮತ್ತು ಮನೆಯಲ್ಲಿ ಸಂತೋಷ ನೆಮ್ಮದಿ ನೆಲೆಸಲು, ಆಪತ್ ಕಾಲದಲ್ಲಿ ಪಾರು ಮಾಡಲು ಈ ಯಾಗವನ್ನ ಮಾಡಲಾಗುತ್ತೆ. ಇದು ನವಚಂಡಿಕಾ ಯಾಗದ ವಿಶೇಷತೆ. ಸಂಕಷ್ಟಗಳನ್ನ ಪಾರು ಮಾಡಲು ಈ ಯಾಗವನ್ನ ಮಾಡ್ತಾರೆ. ಧಾರ್ಮಿಕವಾಗಿ ಈ ಚಂಡಿಕಾ ಯಾಗಕ್ಕೆ ಇರುವಂತಹ ಪ್ರಾಮುಖ್ಯತೆ ಏನು, ಪ್ರಾಧಾನ್ಯತೆ ಏನು, ಇದರ ವಿಶೇಷತೆ ಏನು ಅನ್ನೋ ಮಾಹಿತಿ ಇದು. ಒಂದು ಕುಟುಂಬಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಏನಾದರೂ ಸಮಸ್ಯೆ ಎದುರಾಗಿದ್ರೆ, ಸಂಕಷ್ಟಗಳು ಎದುರಾಗಿದ್ರೆ, ಆ ಕುಟುಂಬದಲ್ಲಿ ಸಂಪೂರ್ಣವಾಗಿ ನೆಮ್ಮದಿ ಹಾಳಾಗಿದ್ರೆ, ಶತ್ರು ಭಯ ಕಾಡ್ತಾ ಇದ್ರೆ, ಆ ಎಲ್ಲ ಒಂದು ಸಮಸ್ಯೆಗಳಿಂದ ಸಂಪೂರ್ಣವಾಗಿ ನಿವಾರಣೆಯನ್ನ ಹೊಂದಬೇಕು ಅಂದ್ರೆ ನವಚಂಡಿಕಾ ಯಾಗವನ್ನ ಮಾಡಲಾಗುತ್ತೆ. ನವಚಂಡಿಕಾ ಯಾಗ ಅಂದ್ರೆ 9 ಬಾರಿ ಚಂಡಿಕಾ ಯಾಗ ಮಾಡುವುದು. ಅದರ ಒಂದು ವಿಶೇಷತೆಯನ್ನ ತಿಳಿದುಕೊಂಡು ಈ ಒಂದು ಸಂಕಷ್ಟದಿಂದ ಹೊರಬರಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಪೂಜೆಯನ್ನ ನೆರವೇರಿಸಿರುವುದು. ಧಾರ್ಮಿಕವಾಗಿ ನವಚಂಡಿಕಾ ಯಾಗಕ್ಕೆ ಅಥವಾ ಚಂಡಿಕಾ ಯಾಗಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯೂ ಕೂಡ ಇದೆ. ಬರೀ ಚಂಡಿಕಾ ಯಾಗವನ್ನ ಮಾಡಿ ಸುಮ್ಮನೆ ಇರೋದಲ್ಲ, ಅದಕ್ಕೆ ಮಂತ್ರ ಪಠಣೆಗಳು ಕೂಡ ಆಗುತ್ತೆ. ಸ್ತೋತ್ರಗಳ ಪಠಣೆಗಳ ಮೂಲಕ ಆ ಒಂದು ಯಾಗ ಜರುಗುತ್ತೆ. ಅದೆಲ್ಲವನ್ನ ಕೂಡ ವಿಧಿವತ್ತಾಗಿ ಇಲ್ಲಿ ನರಸಿಂಹ ಅಡಿಗ ಅವರು ನೆರವೇರಿಸಿದ್ದಾರೆ. ಶತ್ರು ಭಯ ನಿವಾರಣೆ ಆಗಬೇಕು, ಬಂದಿರುವಂತಹ ಸಂಕಷ್ಟಗಳು ದೂರ ಆಗಬೇಕು, ಮನೆಯಲ್ಲಿ ಸಂತೋಷ ನೆಮ್ಮದಿ ನೆಲೆಸಬೇಕು ಅನ್ನೋದು ಉದ್ದೇಶ.